ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕುಂದಾನಗರಿಯಲ್ಲಿ ನಡೆಯುವ ಗಣೇಶೋತ್ಸವ ವಿಸರ್ಜನೆ ಮೆರವಣಿಗೆ ಪೊಲೀಸ್ ಆಯುಕ್ತರೊಂದಿಗೆ ಶಾಸಕ ಅಭಯ್ ಪಾಟೀಲ್ ಚರ್ಚೆ ಮಾಡಿದ್ದಾರೆ. ಕುಂದಾನಗರಿಯಲ್ಲಿ ನಡೆಯುವ ಗಣೇಶೋತ್ಸವ ವಿಸರ್ಜನೆ ಮೆರವಣಿಗೆಯ ಸಮಯದಲ್ಲಿ ಪೊಲೀಸ್ ಇಲಾಖೆ ಹಾಕಿರುವ ಹೊಸ ಷರತ್ತುಗಳ ಬಗ್ಗೆ ಗಣೇಶ ಮಂಡಳಗಳ ಪದಾಧಿಕಾರಿಗಳ ಭಾವನೆಗಳನ್ನು ಕಮಿಷನರ್ ಅವರೊಂದಿಗೆ ಹಂಚಿಕೊಳ್ಳಲಾಗಿದೆ ಅಂತ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ ಹೇಳಿದ್ದಾರೆ. ಬುಧವಾರ ಬೆಳಗಾವಿಯ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಚರ್ಚೆ ಮಾಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಅಭಯ್ ಪಾಟೀಲ್, ಈ ಹಿಂದೆ ಅಧಿಕಾರಿಗಳ ಹಾಗೂ ಗಣೇಶೋತ್ಸವ ಮಂಡಳಗಳ ಪದಾಧಿಕಾರಿಗಳ ಸಭೆ ನಡೆಸಲಾಗಿತ್ತು. ಸಭೆಯಲ್ಲಿ ಹೊಸ ಕಂಡೀಷನ್ಗಳನ್ನ ಹಾಕಲಾಗಿದೆ. ಬೆಳಗಾವಿಯಲ್ಲಿ ಈ ತರ ಹೊಸ ಕಂಡೀಷನ್ಗಳು ಬೇಡ. 40 ಗಣೇಶ ಮಂಡಳಗಳ ಮಾರ್ಗ ಬದಲಾವಣೆ, ಪಟಾಕಿ ಹಾರಿಸಬೇಡಿ, ಹಾರಿಸಿದ್ರೆ ಕೇಸ್ ಹಾಕ್ತೀವಿ. ವಾದ್ಯ ಮೇಳಗಳು ಬ್ಯಾಂಕ್ ಆಫ್ ಇಂಡಿಯಾ ತನಕ ತಂದು ಅಲ್ಲಿಂದ ನಡೆದುಕೊಂಡು ಹೋಗಬೇಕು ಎನ್ನುವ ರೆಸ್ಟ್ರಿಕ್ಷನ್ ಹಾಕಲಾಗಿದೆ. ಸಭೆಯ ನಂತರ ಪೊಲೀಸರು ಯಾವುದೇ ಘಟನೆಗಳು ಜರುಗಿದ್ರೆ ನೀವೇ ಹೊಣೆಗಾರು ಅಂತ ಖಾಲಿ ಬಾಂಡ್ ಪೇಪರ್ ತೆಗೆದುಕೊಂಡಿದ್ದಾರೆ. ಕೆಲವೊಂದು ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಇತ್ತೀಚೆಗೆ ಒಂದು ಸಭೆ ನಡೆಯಿತು. ನಿಮಗೆ ಎಲ್ಲ ಕಂಡೀಷನ್ ಒಪ್ಪಿಗೆ ಆದ್ರೆ ನಮಗೂ ಅಭ್ಯಂತರವಿಲ್ಲ. ಯಾರಿಗೆ ಒಪ್ಪಿಗೆ ಇದೆ ಅವರು ಇದನ್ನ ಫಾಲೋ ಮಾಡಿ, ಯಾರಿಗೆ ಒಪ್ಪಿಗೆ ಇಲ್ಲ ಅದ್ರ ಬಗ್ಗೆ ಸಂಬಂಧಿಸಿದವರ ಗಮನಕ್ಕೆ ತರ್ತೀವಿ. ಇಂದು ಕಮಿಷನರ್ ಅವರನ್ನ ಭೇಟಿಯಾಗಿ ಅವರ ಭಾವನೆಗಳನ್ನ ಗಮನಕ್ಕೆ ತಂದಿದ್ದೀವಿ. ಮಾರ್ಗ ಬದಲಾವಣೆಗೆ ಒತ್ತಡ ಹಾಕಬೇಡಿ. ಪಾರಂಪರಿಕ ಮಾರ್ಗದಲ್ಲಿ ಮೆರವಣಿಗೆ ಸಾಗಬೇಕು. ಯಾರಿಗೆ ಇಷ್ಟ ಇದೆ ಅವರು ಮಾಡಿಕೊಳ್ಳಲಿ. ಪಟಾಕಿ ಹಾರಿಸಬೇಡಿ ಎನ್ಬೇಡಿ. ಅಲ್ಲಿ ಗೋಟಿ ಆಡುವುದೇನು, ವಿಸರ್ಜನೆಗೊಳ್ಳುವ ಸ್ಥಳದ ತನಕ ವಾದ್ಯ ಮೇಳವನ್ನ ತೆಗೆದುಕೊಂಡು ಹೋಗ್ಲಿ. ಅದಕ್ಕೆ ಅವರು ಒಮ್ಮೆ ಗಣೇಶ ಮಂಡಳದವರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಒಪ್ಪಿದ್ರೆ ಹಂಗ, ಒಪ್ಪದಿದ್ರೆ ಅವರಿಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ ಎಂದು ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಹಿಂದೆ ಎಲ್ಲ ಯುವಕ ಮಂಡಳ ಏನು ಗಣೇಶೋತ್ಸವ ಮಂಡಳ ಪದಾಧಿಕಾರಿ ಕರೆದು ಒಂದು ಸಭೆ ಮಾಡಿದರು. ಹಿಂದೂ ಅಧಿಕಾರಿಗಳು ಮತ್ತು ಗಣೇಶೋತ್ಸವ ಮಂಡಳ ಪದಾಧಿಕಾರಿಗಳು. ಆವಾಗ ಕೆಲವೊಂದು ಕಂಡೀಷನ್, ಹೊಸ ಕಂಡೀಷನ್ ಹಾಕಿದ್ರು. ಇದು ಮೊದಲು ಬೆಳಗಾವಿಯಲ್ಲಿ ಎಂದೂ ಈ ಥರ ಕಂಡೀಷನ್ ಇತ್ತು. ಒಂದು 40 ಯುವಕ ಗಣೇಶೋತ್ಸವ ಮಂಡಳದ ಮಾರ್ಗವನ್ನು ಬದಲಾವಣೆ ಮಾಡೋಕ್ಕೆ ಹೇಳಿದರು. ಎರಡನೇದ್ದು ಪಟಾಕಿ ಹಾರಿಸಬೇಡ್ರಿ ಅಂಥೇಳಿ ಆ ದಿವಸ ಹಾರಿಸಿದ್ರೆ ಕೇಸ್ ಹಾಕ್ತೇವೆ ಅಂತ ಹೇಳಿದರು. ಮೂರನೇದ್ದು ಈ ವಾದ್ಯಗಳು ಏನು ನಿಮ್ಮ ಅದಾವ ಅವು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬರುವಂಥದ್ದು ಅಲ್ಲೇ ಬಂದ್ ಮಾಡುವಂಥದ್ದು, ಅಲ್ಲಿಂದ ನೀವು ನಡ್ಕೊತ ಹೋಗಬೇಕು. ಆಮೇಲೆ ಇಲ್ಲಿ ಪಪ್ಪು ಕಲಾನಿ ಚೌಕದಿಂದ ಹಿಂಗೆ ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ ಮಾಡಿದರು. ಅದಾದ ನಂತರ ನನಗೆ ಆ ಸಭೆ ಆದ ನಂತರ ಆಮೇಲೆ ಕೆಲವೊಂದು ಕಡೆ ಈ ಪೊಲೀಸ್ ಸ್ಟೇಷನ್ದವರು ಅಲ್ಲಿ ಗಣೇಶೋತ್ಸವ ಮಂಡಳದವ್ರನ್ನ ಕರೆದು ಖಾಲಿ ಬಾಂಡ್ ಪೇಪರ್ ಮ್ಯಾಗೆ ಸಹಿ ಮಾಡಿಸಿ ನಾಳೆ ಏನಾದರೂ ನೀವು ಜವಾಬ್ದಾರಿ ಅಂಥೇಳಿ ಹಂಚಿಕೆ ಹಾಕುವಂಥ ಪ್ರಯತ್ನವನ್ನು ಕೆಲವೊಂದು ಸ್ಟೇಷನ್ಯಾಗ ಮಾಡಿದ್ದಾರೆ. ಅವೆಲ್ಲ ನಾನು ಗಮನಕ್ಕೆ ತರುವಂಥದ್ದು ಮಾಡಿದ್ದೆ. ಆಮೇಲೆ ಫೋನ್ ಮುಖಾಂತರ. ಆದರೆ ನಡಕ್ಕೆ ಭಾಳಷ್ಟು ಗಣೇಶೋತ್ಸವ ಮಂಡಳ ಪದಾಧಿಕಾರಿಗಳು ಬಂದು ಇದ್ರ ಬಗ್ಗೆ ಒಂದು ಸಭೆ ಆಗಬೇಕು, ನಾವು ಇದು ಯಾವುದೂ ಕಂಡೀಷನ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದರು. ಅದಕ್ಕೆ ಮೊನ್ನೆ ಒಂದು ಸಭೆ ಆಯಿತು. ಅದರೊಳಗೆ ನಾನೇನು ಹೇಳಿದೆ, ನಿಮಗೆ ಇವೆಲ್ಲ ಕಂಡೀಷನ್ ಒಪ್ಪಿಗೆ ಇದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ನಿಮಗೆ ಒಪ್ಪಿಗೆ ಇಲ್ಲ ಅಂದ್ರೆ ನಾವು ಅದನ್ನು ಗಮನಕ್ಕೆ ತರುವಂಥದ್ದು ವ್ಯವಸ್ಥೆ ಮಾಡ್ತೇವೆ ಅಂಥೇಳಿ. ಅದಕ್ಕೆ ಯಾರಿಗೆ ಒಪ್ಪಿಗೆ ಐತಿ ಅವ್ರು ಅದರಿಂದ ಫಾಲೋ ಮಾಡಿರಿ, ಯಾರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಅವ್ರ ಗಮನಕ್ಕೆ ತರ್ತೇವೆ ಅಂದಾಗ ಇವತ್ತು ನಾನು ಕಮಿಷನರ್ ಸಾಹೇಬ್ರಿಗೆ ಬಂದು ಏನು ಅವ್ರ ಭಾವನೆಗಳು ಅದಾವೆ ಅದನ್ನು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀವಿ. ಒಂದು, ನೀವು ರೂಟ್ ಚೇಂಜ್ ಮಾಡೋವಂಥ ಬಲವಂತ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರಿಗೆ ಚೇಂಜ್ ಮಾಡೋದೈತಿ ಅವ್ರು ಮಾಡ್ಕೊಬೋದು ಅವರಾಗಿ. ಆದರೆ ಪರಂಪರಾಗತವಾಗಿ ಬರುವಂಥ ರೂಟದಲ್ಲಿ ನೀವು ಚೇಂಜ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಅವ್ರ ಗಮನಕ್ಕೆ ತಂದಿದ್ದೇವೆ. ಎರಡನೇದು, ಪಟಾಕಿ ಆರಿಸಲಿಲ್ಲ ಬಂದು ಜನ ಕೇಳತ್ತಾರೆ ಗುಟಿ ಆಡೋಣ ಏನು ಅಂತೇಳಿ ಗಣಪತಿಯಾಗ ಮತ್ತು ಪಟಾಕಿ ಆರಿಸೋರನ್ನ ಅದನ್ನು ನೀವು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ನುವಂಥದ್ದು ಹೇಳಿದ್ವಿ. ಆಮೇಲೆ ಮೂರನೇದು, ಈ ಬ್ಯಾಂಡ್ ಅಲ್ಲಿ ಬಂದ್ ಮಾಡಿರಿ ಇಲ್ಲಿ ಬಂದ್ ಮಾಡಿರಿ ಅದನ್ನು ಹೇಳಕ್ಕೆ ಹೋಗ್ಬೇಡ್ರಿ. ಅವರು ಏನು ವಾದ್ಯಗಳು ಅದಾವೆ ಗಣೇಶ ಚತುರ್ಥಿ ಎಲ್ಲಿ ವಿಸರ್ಜನೆ ಅದ ಆ ವಿಸರ್ಜನೆ ತನಕ ಹೋಗ್ಬೇಕಂದ. ಅದಕ್ಕೆ ಅವರು ಇಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತೀವಿ ಇನ್ನೊಮ್ಮೆ ಅಂದ್ರೆ ಒಬ್ಬರ ಹಂಗೆ ಒಪ್ಪಿಲ್ಲರ ಅವ್ರಿಗೆ ಬಿಟ್ಟಿದ್ದಂತಂತ ಅವರು ಹೇಳಿದ್ದಾರೆ. ಆದರೆ ಎಲ್ಲ ಮಂಡಳಗಳಿಗೆ ಏನಾಗಿಬಿಡ್ತದೆ, ನಾಳೆ ಸ್ಥಳೀಯ ಪೊಲೀಸರು ಇರುವುದಿಲ್ಲ. ಸ್ಥಳೀಯ ಪೊಲೀಸರು ಇದ್ದರೆ ಇಲ್ಲಿ ಸ್ಥಿತಿಗತಿಗಳಿಗೆ ಅವ್ರಿಗೆ ಗುರುತಿರ್ತದೆ. ಅವರು ಕನ್ವಿನ್ಸ್ ಮಾಡಿ ಅಲ್ಲಿ ಅಧ್ಯಕ್ಷರಿಗಿರ್ಬೋದು ಮಾಡ್ಬೋದು. ಆದರೆ ಹೊರಗಿನ ಪೊಲೀಸರು ಹೊಲ ಬಂದಿದ್ದರಿಂದ ವಾದಕ್ಕಾಗಿ ಬೆಳಗಾವಿ ಶಾಂತತೆ ಕದಡುವಂಥ ವ್ಯವಸ್ಥೆ ಆಗಬಾರ್ದು ಅನ್ನೋದು ಅವ್ರ ಗಮನಕ್ಕೆ ನಾನು ತಂದಿದ್ದೀನಿ. ಯಾಕಂದರೆ ಇಷ್ಟು ವರ್ಷ ತನಕ ಏನೀಗ ನಮ್ಮ ಶಿವಜಯಂತಿ ಆಗಲಿ, ರಾಜ್ಯೋತ್ಸವ ಆಗಲಿ, ಅಥವಾ ಅಂಬೇಡ್ಕರ್ ಜಯಂತಿ ಆಗಲಿ, ಬಸವ ಜಯಂತಿ ಆಗಲಿ ಯಾವ ದುಂಬಡಿ ಆಗಿಲ್ಲ. ಮತ್ತು ಯಾಕೆ ಸುಮ್ಮನೆ ನೀವು ಹೊಸ ಕಂಡೀಷನ್ ಹಾಕಿ ಜನರಿಗೆ ಅದ ಮಂಡಳದವ್ರಿಗೆ ಅನಾನುಕೂಲ ಮಾಡತ್ತೀರಿ, ಅದು ಆಗಬಾರ್ದು ಅನ್ನೋ ಅವ್ರಿಗೆ ಗಮನಕ್ಕೆ ತೊಗೊಂಬಂದಿದ್ವಿ. ಅಲ್ಲ ಏನೆಲ್ಲ ನಿಮಗೆ ಎಲ್ಲರೂ ವಿರೋಧ ಮಾಡಿದ್ದಾರೆ. ಸರ್, ಈಗ ನೀವು ಮಾತಾಡಿದ್ರೆ ಏನೋ ಪ್ರತಿಕ್ರಿಯೆ ಏನು ಸರ್? ಅಲ್ಲ, ನಾನಂತವ್ರಿಗೆ ಹೇಗೆ ಬಂದಿದ್ದೀನಿ. ಅವರು
ಇಲ್ಲ ನಾವು ಕನ್ವಿನ್ಸ್ ಮಾಡೋದು ಇನ್ನೊಂದು ಪ್ರಯತ್ನ ಮಾಡ್ತೀವಿ ಯಾರಿಗೆ ಹೇಳೋವಂಥದ್ದು. ಅವಾಗ ಏನಾದರೂ ಸಮಸ್ಯೆ ಆದರೆ ನಮ್ಮ ಗಮನಕ್ಕೆ ತರಬೇಡ್ರಿ ಅಂತ ಹೇಳ್ಬಿಟ್ಟು. ಅಲ್ಲ ಈಗ ಏನಾಗಿದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಪೊಲೀಸರಾಗಲಿ ಯಾವುದು ಅಂದ್ರೆ ಕನ್ಸರ್ಟ್ ಇದ್ದವ್ರಿಗೆ ಯಾರಿಗೂ ವಿಶ್ವಾಸಕ್ಕೆ ತಗೊಳ್ಳಾರ್ದು ಯೂನಿಲ್ಯಾಟ್ರಲಿ ಮೀಟಿಂಗ್ ತೊಗೊಂಡು ಎಲ್ಲ ಅನೌನ್ಸ್ ಮಾಡಿ ಬಿಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ಈಗ ಶಾಸಕರಾದರೆ ಮಹಾನಗರ ಸಭೆ ಇದೆ, ಯಾರಿಗೂ ಹೇಳಲಾರ್ದು ಎಲ್ಲ ತಯಾರಿ ಮಾಡೋದು ಮಹಾನಗರ ಸಭೆ, ಎಲ್ಲ ಖರ್ಚು ಮಾಡೋದು ಮಹಾನಗರ ಸಭೆ, ಬಟ್ ಡಿಸಿಷನ್ ತಗೊಳ್ಳೋದು DC ಮತ್ತು ಪೊಲೀಸ್ ಕಮಿಷನರ್. ಮತ್ತು ಅವ್ರ ಜೊತೆಗೆ ಇದ್ದವ ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲ. ಇಲ್ಲ, ಅದು ನೋಡ್ರಿ, ಅವರು ಇಬ್ಬರು ಮಂದಿ ಹೊಸವಾಗಿ ಅದಾರ. ಅವ್ರನ್ನ ದಾರಿ ತಪ್ಸಕ್ಕೆ ಬೆಳಗಾವಿನಾಗ ಭಾಳ ಜನ ಅದಾರ. ಅವ್ರಿಗೆ ತಿಳಿಬೇಕಾದನ್ನು ಮಹಾನಗರ ಪಾಲಿಕೆ ಮಹಾಪೌರ ಉಪಮಹಾಪೌರ ಸದಸ್ಯನ ಗಮನಕ್ಕೆ ತೊಗೊಂಡು ಕೆಲವೊಂದು ನಿರ್ಣಯ ಮಾಡಬೇಕಾಗ್ತದೆ. ಈಗ ನನಗೆ ತಿಳಿದ ಮಟ್ಟಿಗೆ ಮಹಾಪ್ರಸಾದಕ್ಕೆ ಮಹಾನಗರ ಪಾಲಿಕೆದವ್ರದ್ದು ವಿರೋಧ ಇಲ್ಲ. ಮಹಾನಗರ ಪಾಲಿಕೆದವ್ರು ಏನಂತಾರೆ, ಜಿಲ್ಲಾಧಿಕಾರಿಗಳಿಗೆ ಇಂಥ ಕಾರ್ಯಕ್ರಮಗಳಿಗೆ ಅನೇಕ ರೀತಿಯ ಹಣಕಾಸಿನ ವ್ಯವಸ್ಥೆ ಅದ, ಆ ಫಂಡ್ನ್ಯಾಗ ಅವರು ಮಾಡಲಿ. ಅದ್ರ ಜೊತೆಗೆ ಬರುವಂಥ ಗಣೇಶೋತ್ಸವಕ್ಕೆ, ಅಂಬೇಡ್ಕರ್ ಜಯಂತಿಗೆ, ರಾಜ್ಯೋತ್ಸವಕ್ಕೆ ಪ್ರತಿಯೊಂದು ಸಲ ಇದನ್ನು ಮಾಡಲಿ. ಏನೋ ನಮ್ಮ ಪ್ರಸಾದ ವ್ಯವಸ್ಥೆ ಬರೀ ಇವತ್ತು ಅಷ್ಟೇ ಅಲ್ಲ, ಅದನ್ನು ಮಾಡ್ರಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿ ತಮ್ಮ ಫಂಡ್ನಾಗಿಂದ ಇದನ್ನು ಮಾಡಬೇಕು. ಡಿಜೆದೇವ್ ಈಗಾಗಲೇ ಅವ್ರದ್ದು ಒಂದು ಬೇಸ್ ಒನ್ ಟಾಪ್ ಅಂತ ಏನು ಹಿಂದೂ ಒಂದು ಬೇಸ್ ಒನ್ ಟಾಪ್ ಅಂತ ಇದು ಮಾಡಿದರು. ಈಗೂ ಇದ್ರೊಳಗೆ ಅದಾರ. ಅದಕ್ಕೆ ಬಹುತೇಕ ಮಂಡಳಗಳು ಯಾರ್ಯಾರು ಇದಕ್ಕೆ ಸಮ್ಮತ ಅದಾರ ಯಾರು ಇಲ್ಲನೋ ಅಂಥದ್ದು ಗಮನಕ್ಕೆ ಬಂತಂದ್ರೆ ಅದನ್ನು ಕನ್ವಿನ್ಸ್ ಮಾಡುವಂಥದ್ದು ಪ್ರಯತ್ನ ಮಾಡ್ತೇವೆ ಅವ್ರಿಗೆ. ಅದು ಪರಂಪರಾಗತವಾದಂತಹ ಬೆಳಗಾವಿಯ ಗಣೇಶೋತ್ಸವವನ್ನು ಬದಲಾವಣೆ ಮಾಡುವಂಥದ್ದು ನೀವು ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ. ಬದಲಾವಣೆ ಆತಂತಂದ್ರೆ ಜನ ಆವಾಗ ಏನು ಮಾಡ್ತಾರೆ ಅದು ನಮ್ಮ ಕೈಯಾಗೂ ಇರೋದಿಲ್ಲ, ನಿಮ್ಮ ಕೈಯಾಗೂ ಇರೋದಿಲ್ಲ. ಅದಕ್ಕೆ ಶಾಂತತೆಯಿಂದ ಇಷ್ಟು ವರ್ಷ ಆಗಿದ್ದದ. ಇಷ್ಟು ವರ್ಷ ಒಳಗೆ ಏನೂ ನ್ಯೂನ್ಯತೆ ಆಗಿಲ್ಲ. ನೀವು ಅದರಿ, ನೀವು ಭಾಳ ವರ್ಷದಿಂದ ಇಲ್ಲಿ ಕವರೇಜ್ ಮಾಡ್ತಾಯಿದ್ದೀರಿ, ಯಾವ ನ್ಯೂನ್ಯತೆ ಇಲ್ಲ. ಈ ಸಲ ಒಂದು ಮಾತ್ರ ಏನಾಗ್ಬೋದು ಅಂತಂದ್ರೆ ಗಣಪತಿ ಮೂರ್ತಿಗಳು ಭಾಳ ದೊಡ್ಡ ಅದಾವೆ. ಕಪಿಲೇಶ್ವರ ಹೊಂಡ ಬೇಗ ಅದನ್ನು ಇದನ್ನಾಗ್ಬೋದು, ಏನೋ ತುಂಬಬಹುದು. ಅದಕ್ಕೆ ಬರುವಂಥ ದಿವಸೊಳಗೆ ನೆಕ್ಸ್ಟ್ ಈ ಅಕ್ಟೋಬರ್ ಆತಂತಂದ್ರೆ ಕಪಿಲೇಶ್ವರ ಹೊಂಡ ಏನು ಎದುರಿಗಿಂದದ ಅದನ್ನು ದ್ವಿಗುಣ ಮಾಡುವಂಥದ್ದನ್ನು ಕೆಲಸ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಅದನ್ನು ಅದ್ರ ಜೊತೆಗೆ ಇದ್ದ ಕಪಿಲೇಶ್ವರ ಹೊಂಡನ ಈಗಾಗಲೇ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ, ಅದನ್ನು ಆಳು ಹೆಚ್ಚು ಮಾಡುವಂಥದ್ದು. ಅವೆರಡೂ ಕೆಲಸ ಬರುವಂಥ ದಿವಸಕ್ಕೆ ಮಾಡಿ ಮುಂದಿನ ಸಲ ಇನ್ನೂ ಹೆಚ್ಚಿಗೆ ಗಣಪತಿ ಮೂರ್ತಿಗಳಿಗೆ ವಿಸರ್ಜನೆ ಮಾಡುವ ಅನುಕೂಲ ಮಾಡುವಂಥದ್ದು ಮಾಡ್ತೀವಿ. ಅಲ್ಲ, ನಗರ ವಲಯದಲ್ಲಿ ಏನಾದರೂ ಹೊಸ ಟ್ಯಾಂಕ್ ಇನ್ನೊಂದು ಮಾಡೋದು ಏನಾದರೂ ಪ್ರಪೋಸ್ ಇದೆಯಾ? ಅಲ್ಲ, ಅದು ಏನಾಗ್ತದೆ ನಾವು ಮಾಡ್ಬೋದು, ಆದರೆ ಪರಂಪರಾಗತವಾಗಿ ನಾವು ಇಲ್ಲೇ ವಿಸರ್ಜನೆ ಮಾಡ್ತೇವೆ ಅಂತಂತಾರಲ್ಲ, ಅದಕ್ಕೆ ನಮಗೆ ಇದನ್ನದ ಬೇರೆದೇನಿಲ್ಲ, ಇನ್ನೂ 2 ಕಡೆ ಟ್ಯಾಂಕ್ ಮಾಡ್ಬೋದು ನಾವು. ಆದರೆ ನಾವು ಪರಂಪರಾಗತ ಭಾಳ ವರ್ಷದಿಂದ ಇಲ್ಲೇ ಮಾಡ್ತೇವೆ ಅಂದಿದ್ದಕ್ಕೆ ಇದು ಒಂದು ಇದನ್ನದ. ಅದಕ್ಕೆ ಅದನ್ನು ಟ್ಯಾಂಕ್ ಹೆಚ್ಚು ಮಾಡುವಂಥದ್ದು ಮಾಡ್ತೀವಿ. ಈಗೇನದ ಅದರ ದೀಡ್ಪಟ್ಟು ಮಾಡ್ತೀವಿ ಎದುರಿಗಿಂದು, ಮತ್ತು ಇದ್ರದ್ದು ಆಳ 2 ಪಟ್ಟು ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.